ನಾರ್ವೆ ರಾಮಯ್ಯ ಸಿಕ್ಕಲಿಲ್ಲ. ಹಾಗಾಗಿ ನನಗೆ ಮಂದಣ್ಣನ ಪರವಾಗಿ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಒಂದು ದಿನ ಒಬ್ಬ ಅಪರಿಚಿತ ವ್ಯಕ್ತಿ ನಾನು ಗದ್ದೆಯಲ್ಲಿ ನೀರು ಒಡೆಸುತ್ತಾ ಕೆಲಸ ಮಾಡುತ್ತಿರಬೇಕಾದರೆ ನನ್ನ ಬಳಿಗೆ ನಡೆದು ಬಂದ. ಆತ ಮನೆಗೆ ಹೋಗಿ ನನ್ನನ್ನು ಕೇಳಿ ನಾನು ಗದ್ದೆಯ ಬಳಿ ಇದ್ದಾನೆಂದು ತಿಳಿದು ನನ್ನಲ್ಲಿಗೆ ಬಂದಿದ್ದ. ನನ್ನ ಹೆಸರು ಪ್ರಭಾಕರ್ ಎಂದು, ಚಿಕ್ಕಮಗಳೂರಿನಲ್ಲಿ ರೇಡಿಯೋ ಮೆಕ್ಯಾನಿಕ್ ಎಂದು, ತಾನು ಕರ್ವಾಲೂರರ ಶಿಷ್ಯನೆಂದು ಹೇಳಿದ. ಕರ್ವಾಲೂರವರಿಗೆ ಫೋಟೋಗ್ರಫಿ ಕೆಲಸ ಮಾಡುತ್ತಿದ್ದೇನೆಂದು, ಸರ್ಕಾರದ ಗ್ರಾಂಟ್ ಇನ್ನೂ ಸಿಕ್ಕಿಲ್ಲದುದರಿಂದ ಎನ್ಲಾರ್ಜರ್ ಇತ್ಯಾದಿಗಳನ್ನ ಮಾಡಿಕೊಂಡು ಸಂಶೋಧನೆ ಕೇಂದ್ರದಲ್ಲೇ ಒಂದು ರೂಮನ್ನ ಡಾರ್ಕ್ ರೂಮ್ ಮಾಡಿಕೊಂಡಿದ್ದೇನೆಂದು ಹೇಳಿದ. ಏನು ಇಲ್ಲಿಯವರೆಗೆ ಬರುವಂತ ಕೆಲಸ ಇತ್ತು? ಕರ್ವಾಲೋ ಏನಾದರೂ ಹೇಳಿ ಕಳಿಸಿದಾರೋ ಎಂದು ಕೇಳಿದೆ. ಏನಿಲ್ಲ ಸರ್, ತುಂಬಾ ದಿನದಿಂದ ನಿಮ್ಮನ್ನ ನೋಡಲಿಲ್ಲಂತೆ. ನೀವೇನು ತೋಟ ಮಾರಿ ಹೊರಟು ಹೋದರೋ ಹೇಗೆ? ನೋಡಿಕೊಂಡು ಬಾ. ಹಾಗೆ ಮಂದಣ್ಣ ಇನ್ನೂವರೆಗೂ ಪತ್ತೆ ಇಲ್ಲ. ಅವನೆಲ್ಲಿದ್ದಾನೆ, ಏನಾಗಿದೆ ಸರಿಯಾಗಿ ತಿಳಿದುಕೊಂಡು ಬಾ ಅಂತ ಹೇಳಿದರು ಎಂದ. ನನಗೆ ಮಂದಣ್ಣನ ಮೇಲೆ ಕೋಪ ಬಂತು. ಎಂತ ಆಲ್ಕಾ ರ್ಯಾಸ್ಕಲ್ ರೀ ಅವನು. ಅವತ್ತು ದಾರಿಯಲ್ಲಿ ಸಿಕ್ಕಿದ್ದ. ಹೋಗಿ ಕರ್ವಾಲೋ ಸಾಹೇಬ್ರನ್ನ ನೋಡು ಅಂತ ಹೇಳಿದ್ದೆ. ಆಯ್ತು ನೋಡ್ತೀನಿ ಅಂದವನು ಹೋಗೇ ಇಲ್ಲ ನೋಡಿ. ನೀವು ಕರ್ವಾಲೋರಿಗೆ ಹೇಳಿ, ಅವನನ್ನ ನಾವು ಈ ತರ ಕೇಳಿಕೊಂಡು ಓಡಾಡಿದ್ರಿಂದಲೇ ಆ ಅಯೋಗ್ಯನಿಗೆ ಕೊಬ್ಬು ಹೆಚ್ಚಾಗಿ ಜಂಬ ಶುರುವಾಗಿದೆ ಅಂತ ಎಂದೆ. ನೀವು ಹೇಳೋದಕ್ಕೆ ಮೊದಲೇ ಹೇಳಿದೆ ಸರ್, ಅವನಿಗೆ ಚರ್ಬಿ ಹೆಚ್ಚಾಗಿದೆ, ನೀವು ಸುಮ್ಮನಿರಿ, ಇನ್ನೊಂದು ದಿನ ಅವನೇ ಹುಡ್ಕೊಂಡು ಬರ್ತಾನೆ ಅಂತ. ಅದಕ್ಕೆ ಅವರು ಇದೆಲ್ಲ ಚೆಲ್ಲಾಟ ಆಡಿಕೊಂಡು ಕಾಲ ಕಳೆಯೋದಕ್ಕೆ ನೀವೇನು ಸ್ಕೂಲ್ ಹುಡುಗಿಯರೇನು, ಸ್ವಲ್ಪ ಜವಾಬ್ದಾರಿಯುತವಾಗಿ ವರ್ತಿಸಿ ಅಂತ ಬೈಬಿಟ್ಟರು ಸರ್ ಎಂದು ಪ್ರಭಾಕರ ಹೇಳಿದ. ಸರಿ ಕಣ್ರಿ, ಜವಾಬ್ದಾರಿಯುತವಾಗಿ ವರ್ತಿಸೋಣ ಎಂದರೆ ಈ ಕೊಂಗ ಸುಳೆ ಮಗ ಇದಾಡ್ತಾನಲ್ಲ ಕರ್ವಾಲೋ ಸಾಹೇಬ್ರು, ಇವನ್ ಜೊತೆ ತಿರ್ಗಾಡೋದನ್ನ ನೋಡಿ ಎಲ್ಲ ತಲೆಗೆ ಒಂದೊಂದ್ ತರ ಮಾತಾಡ್ತಾರೆ. ಇನ್ನು ಇವನ್ನ ಕೊಬ್ಬಿಸಿ ಅಡ್ಡಕ್ಕೇರಿಸಿ ತಲೆ ಮೇಲೆ ಒತ್ಕೊಂಡು ತಿರುಗಿದರೆ ಎಂದೆ. ಅದ್ಯಾಕೆ ಹೇಳ್ತೀರಾ ಸರ್? ಈ ಮಂದಣ್ಣ ತಾನೇ ಡ್ರಮ್ ಹೊಡೆದು ಮಂತ್ರಿಗಳಿಗೆ ಹೆಜ್ಜೆಯನ್ನು ಕಚ್ಚಿದ್ದು ಅಂತ ಎಲ್ಲೋ ಬೊಗಳೆ ಹೊಡೆದಿದ್ದಾನೆ. ಪೊಲೀಸ್ನವರು ಅವನ್ನ ಕರೆಸಿ ಜೋರು ಮಾಡಿದರಂತೆ. ಆಮೇಲೆ ಕರ್ವಾಲೋಗೂ ಮಂದಣ್ಣನಿಗೂ ಬಹಳ ವಿಶ್ವಾಸ ಅಂತ ತಿಳಿದು ನನ್ನ ಹತ್ತಿರ CID ಬಂದು ಕರ್ವಾಲೋರಿಗೂ ಮಂದಣ್ಣನಿಗೂ ಯಾವ ತರದ ಸಂಬಂಧ ಅಂತ ಒಂಥರ ಕೇಳಿದರು. ಆಮೇಲೆ ಅವತ್ತಿನ ದಿನಾನೇ ಕರ್ವಾಲೋ ಯಾಕೆ ಸಮಾರಂಭಕ್ಕೆ ಬಂದಿರಲಿಲ್ಲ ಅಂತ ಕೇಳಿದ. ನಾನೇನಂತ ಹೇಳಲಿ ಸರ್, ಕರ್ವಾಲೋ ವಿಜ್ಞಾನ ಅವರ ಸ್ಪೆಸಿಮನ್ ಕಲೆಕ್ಷನ್ ಒಂದು ಅದು ಇದು ಹೇಳಿದೆ. ಅವನಿಗೇನು ಅದರ ತಲೆ ಅರ್ಥ ಆದಂತೆ ಕಾಣಲಿಲ್ಲ. ಮಂದಣ್ಣನ ದೆಸೆಯಿಂದ ನೋಡಿ ಸರ್, ಇವೆಲ್ಲ ಕಿರಿಕಿರಿ ಶುರುವಾಗಿರೋದು ಎಂದು ನಡೆದು ಬರುತ್ತಾ ದಾರಿಯಲ್ಲಿ ನನಗೆ ಹೇಳಿದ. ಮಂದಣ್ಣ ಮೂಡಿಗೇರಿಯಲ್ಲಿ ಸಿಕ್ಕು ನನಗೆ ಕರ್ವಾಲರ ಬಗ್ಗೆ ಹೇಳಿದ್ದನ್ನು ಹೇಳಲೋ ಎಂದು ಯೋಚಿಸಿದೆ. ಪ್ರಭಾಕರ್ ಸೂಕ್ಷ್ಮ ಬುದ್ಧಿಯ ತರುಣನಂತೆ ಕಂಡ, ಶಾಂತ ಸ್ವಭಾವದವನಂತೆ, ನಿಧಾನಿಯಂತೆ ಕಂಡ, ಅಗತ್ಯವಿದ್ದಷ್ಟು ಮಾತ್ರ ಮಾತಾಡುತ್ತಿದ್ದ. ಆದ್ದರಿಂದ ಅವನನ್ನು ಅಂತರಂಗಕ್ಕೆ ತೆಗೆದುಕೊಂಡು ಹಲವು ವಿಷಯಗಳನ್ನು ಹೇಳಬಹುದೆಂದೆನಿಸಿತು. ಅವನಿಗೆ ಮಂದಣ್ಣನಿಗೆ ಕೋಪ ಬಂದಿರೋದಕ್ಕೆ ಕಾರಣವನ್ನು, ಅವನ ಮೇರೇಜಿನ ಗೊಂದಲವನ್ನು ವಿವರಿಸಿದೆ. ಓಹೋ, ನಮ್ಮ ಹುಡುಗಿದೊಂದು ಫೋಟೋ ಹೊಡೆಸ್ಕೋಬೇಕು ನಿನ್ ಕೈಲಿ ಅಂತ ನನ್ನನ್ನು ಒಂದೇ ಸಮ ಪೀಡಿಸ್ತಿದ್ದ ಸರ್. ಸಿನಿಮಾ ಸ್ಟಾರ್ ಹಂಗೆ ತಕ್ಕೊಡಬೇಕಂತ ಸುಮಾರು ಕ್ಯಾಲೆಂಡರ್ ಫೋಟೋಗಳನ್ನೆಲ್ಲ ತಂದುಕೊಂಡು ಇದರಾಗಿ ಯಾವುದು ಚೆನ್ನಾಗಿದೆ ಹೇಳು ಪ್ರಭಾಕರಣ್ಣ ಅಂತ ವಿಮರ್ಶೆ ಮಾಡ್ತಾ ಕೂರ್ತಿದ್ದ ಸರ್ ಎಂದ. ಅತ್ಯಂತ ಹಗುರ ಬುದ್ಧಿಯ ಮಂದಣ್ಣನ ರೀತಿ, ಮಂದಣ್ಣನ ಚರ್ಯೆಗಳಿದ್ದವು. ಕರ್ವಾಲೋ ಎಲ್ಲಿ, ಈ ಮಂದಣ್ಣ ಎಲ್ಲಿ, ಪ್ರಭಾಕರ ಎಲ್ಲಿ, ನಾನೆಲ್ಲಿ? ನಮ್ಮೊಳಗೆ ನಮಗೆ ಅರಿಯದಂತೆ ಅಂತರ್ಗಾಮಿಯಾಗಿ ಇರಬಹುದಾದ ಯಾವ ಸಮಾನ ಶ್ರದ್ಧೆಯೂ ನನಗೆ ಕಾಣಲಿಲ್ಲ. ಬಹುಶಃ ಪೊಲೀಸರು ಅನ್ವೇಷಣೆಯಲ್ಲಿದ್ದರೆಂದು ಕಾಣುತ್ತದೆ. ನಾನು ಪ್ರಭಾಕರ ಮನೆಯಲ್ಲಿ ಕುಳಿತುಕೊಂಡು ಮಂದಣ್ಣನ ಸಮಸ್ಯೆಗಳನ್ನು ಪರಿಹಾರ ಮಾಡಲು ನಮ್ಮ ಕೈಲೇನಾದರೂ ಸಾಧ್ಯವೇ ಎಂದು ಯೋಚಿಸಿದೆವು. ಪ್ಯಾರನನ್ನು ಕರೆದು ಊರೊಳಕ್ಕೆ ಹೋಗಿ ನಾರ್ವೆ ರಾಮಯ್ಯನನ್ನು ಕರೆದುಕೊಂಡು ಬಾ ಎಂದು ಕಳಿಸಿದೆವು. ಲಘು ಬಗೆಯಿಂದ ಬಂದ. ನಾನು ರಾಮಯ್ಯನಿಗೆ ಮಂದಣ್ಣ ಸಿಕ್ಕಿದ್ದು ಹಾಗೂ ನಡೆದುದೆಲ್ಲವನ್ನೂ ಹೇಳಿದೆ. ರಾಮಯ್ಯನಿಗೆ ನಾವೆಲ್ಲ ಸೇರಿ ಈ ಹಳ್ಳಿ ಮುಕ್ಕ ಮಂದಣ್ಣನಿಗೆ ಮದುವೆ ಮಾಡಿಸಲು ಹೊರಟಿರೋದನ್ನ ನೋಡಿ ಆಶ್ಚರ್ಯವಾಯಿತು. ಹಾಗೆ ಸಂಶಯವಾಗಿರಬಹುದು. ಅಲ್ಲ ಸ್ವಾಮಿ, ಹುಳ ಉಪ್ಪಡೆ ಹಿಡಿದುಕೊಂಡು ಬೀದಿ ತಿರುಗ್ತಾ ಇದ್ದಾನೆ ಅವ, ನಿಮ್ಗೇನೋ ಭಾಳ ಬೇಕಾದವನಿರ್ಬೋದು, ಆದರೆ ನಮಗೇನು ಫಾಯ್ದೆ ಹೇಳಿ ಅದರಿಂದ? ಇವನ ಹುಳ ಉಪ್ಪಟೆ ಮಂಗ ಮುಸಿಯ ಅಂತ ಕಾಳು ತಿರುಗ್ತಾ ಸಾಹೇಬ್ರಿಗೆ ಸಪ್ಲೈ ಮಾಡ್ತಿದ್ರೆ ನನ್ನ ಮಗಳು ಹೊಟ್ಟೆಗೆ ತಣ್ಣೀರು ಉಳ್ಕೋಬೇಕಾಗುತ್ತೆ. ಇಂಥವನಿಗೆ ಹೆಣ್ಣು ಕೊಟ್ಟು ಮಗಳ ಬಾಯಿಗೆ ಮಣ್ಣಾಕಿದ ಅಂತ ನಾಳೆ ನನಗೆ ಒಂದು ನಿಷ್ಠುರ ಬರಬಾರ್ದು ನೋಡಿ ಎಂದ. ನಾವು ಕರ್ವಾಲರ ಜೊತೆ ಕೀಟ ಪ್ರಪಂಚದ ಪರಮಾದ್ಭುತಗಳನ್ನು ಅನ್ವೇಷಿಸುತ್ತಿದ್ದೇವೆಂದು ತಿಳಿದಿದ್ದರೆ ರಾಮಯ್ಯ ಹುಳ ಉಪ್ಪಟ್ಟೆ ಇಟ್ಟುಕೊಂಡು ನೆಲಿತಿದ್ದೀವಿ ಎಂದು ವ್ಯಾಖ್ಯಾನಿಸಿದ್ದು ನನಗೆ ತಡಕ್ಕನೆ ನಮ್ಮೆಲ್ಲರ ನಡವಳಿಕೆಗಳಿಗೆ ತೀರಾ ಹಾಸ್ಯಾಸ್ಪದವಾಗಿ ಕಾಣಬಹುದಾದ ದೃಷ್ಟಿಕೋನವೂ ಹೊಂದಿದೆ ಎಂದೆನಿಸಿತು. ನಾನು ರಾಮಯ್ಯ ಹುಳ ಉಪ್ಪಟೆ ವಿಚಾರ ತಿಳಿಬೇಕಂತಾನೆ ಕರ್ವಾಲರಿಗೆ ಸರ್ಕಾರ 1015 ರೂಪಾಯಿ ಸಂಬಳ ಕೊಡ್ತಿದೆ. ಅದನ್ನ ನೀನು ಅಷ್ಟೊಂದು ಉದಾಸೀನ ಮಾಡಿ ನೋಡ್ಬೇಡ. ಅದಿರ್ಲಿ, ನಿನ್ನ ಏಲಕ್ಕಿ ತೋಟಕ್ಕೆ ಹುಳು ಬಿದ್ದು ದರಿದ್ರ ಹಿಡಿದು ಪಾಪರಾಗಿತ್ತಾನೆ ನಾರ್ವೆ ಬಿಟ್ಟು ಇಲ್ಲಿಗೆ ಬಂದದ್ದು, ಅದನ್ನ ಮರ್ತ್ಬಿಟ್ಟಿಯಾ ಎಂದೆ. ಸರ್ಕಾರ 1,500 ರೂಪಾಯಿ ಕೀಟಶಾಸ್ತ್ರಜ್ಞನಿಗೆ ಕೊಡುತ್ತಿದೆ ಎಂದು ಪ್ರಸ್ತಾಪಿಸಿದ್ದು ಒಳ್ಳೆಯದೇ ಆಯಿತು. ರಾಮಯ್ಯ ನಿಜವಾಗಿಯೂ ಗೊಂದಲಕ್ಕೆ ಬಿದ್ದ. ತನ್ನ ದಾಟಿಯನ್ನು ಬದಲಾಯಿಸುವ ಧೋರಣೆಯಲ್ಲಿ, ಇರ್ಬೋದ್ರಪ್ಪ, ಯಾರೆಲ್ಲ ಅಂತಾರೆ, ಮುಖ್ಯ ನಾಳೆ ದಿನ ನನ್ನ ಮಗಳಿಗೆ ಒಂದು ತೊಂದರೆ ಆಗ್ಬಾರ್ದು ನೋಡ್ರಿ. ನೀವು ದೂರದವರು, ನಿಮಗೆ ಮಂದಣ್ಣ ನಿನ್ನೆ ಮೊನ್ನೆ ಪರಿಚಯ, ನಿಮಗೆ ಅವನ ವಿಷಯ ಸರಿಯಾಗಿ ಗೊತ್ತಿಲ್ಲ. ನಾನು ಹುಡ್ದಾಗಿಂದ ಅವನ್ನ ನೋಡಿದ್ದೀನಿ. ಅವನವ್ವ ಅವನ್ನ ಮುಂದೆ ತರಬೇಕಂತ ಭಾಳ ಪಾಡ್ಪಟ್ಲು. ಈ ಮುಂಡೆ ಮಗ ಹುಟ್ಟಿದಾಗಿಂದಲೂ ಹಿಂಗೆ ಕಾಡು ಕುರುಬನಂಗೆ ಅಕ್ಕಿ ಪಕ್ಕಿ ಹುಳ ಉಪ್ಪಡೆ ಚಾಟ್ರ್ ಬಿಲ್ಲು ಶಿಕಾರಿ ತಿರುಗೋದು. ಒಂದ್ಸಾರಿ ಮನೇಲಿ ಜಗಳ ಆಡಿ ಮನೆ ಬಿಟ್ಟು ಹಾವು ಗೊಲ್ಲರ ಜೊತೆ ಓಡೋಗಿದ್ದ. ಪ್ರಭಾಕರ ಹೇಳಿದ. ಆ ಹಳೆ ಕತೆ ಕಟ್ಟಿಕೊಂಡು ಈಗೇನಾಗಬೇಕಾಗಿದೆ ರಮಯ್ಯ? ನಾನು ಸರ್ಕಸ್ ಕಂಪನಿಯವರ ಜೊತೆ ಓಡೋಗಿದ್ದೆ, ಹಾಗಂತ ನಾನು ಹಾಳಾಗಿ ಹೋದೇನೋ? ಯಾಕೆ ಹೇಳು? ಕರ್ವಾಲೋ ಸಾಹೇಬ್ರು ಹಂಗೆಲ್ಲ ಒಬ್ಬರನ್ನ ಹಾಳು ಮಾಡುವಂಥವ್ರಲ್ಲ. ಮಂದಣ್ಣ ಈಗ ನೀನು ಹೆಣ್ಕೊಡಲ್ಲ ಅಂದಿದ್ದಕ್ಕೆ ಬೇಜಾರಲ್ಲಿದ್ದಾನೆ. ತಾನಾಗೆ ಬಂದವನ್ನ ಬೇಡ ಅಂತ ಹೇಳಿ ಆಮೇಲೆ ನೀನು ಮತ್ತೊಬ್ಬರ ಮನೆ ಬಾಗಿಲಿಗೆ ಹೋಗಿ ಹೊಸೆಯೋದು ಹೇಗಿದೆ ಯೋಚನೆ ಮಾಡು ಎಂದ. ಪ್ರಭಾಕರನ ಮಾತು ನಾರ್ವೆ ರಾಮಯ್ಯನ ಮರ್ಮಕ್ಕೆ ತಾಕಿತೆಂದು ಕಾಣುತ್ತದೆ. ಅದು ಸರಿ ಸ್ವಾಮಿ, ಆ ಕೊಂಪೆಯಲ್ಲಿದ್ದಾನೆ. ಅಲ್ಲಿಗೆ ಹೆಣ್ಣು ಕೊಡೋದೆಂದರೆ ಸುಡುಗಾಡಿಗೆ ಕಳಿಸಿದಂಗೆ ಮಕ್ಕಳನ್ನ. ಎಲ್ಲರೂ ಹಿಂಗೆ ಪೇಟೆ ಕಡೆ ಒಂದು ನೌಕರಿನಾದರೂ ಇದ್ದಿದ್ರೆ ನಾನು ಗಟ್ಟಿ ಮನಸ್ಸು ಮಾಡ್ತಿದ್ದೆ ಎಂದ.
ಕರ್ವಾಲೋ ಸಾಹೇಬ್ರು ಹೇಳಿದರಂತೆ, ನಿಂಗೇನು ಹೆಂಡ್ರಿಲ್ಲ ಮಕ್ಕಳಿಲ್ಲ, ನಿಂಗ್ಯಾಕೆ ನೌಕರಿ ಅಂತ. ಹುಚ್ಚು ಬಿಡದೆ ಮದುವೆ ಆಗೋದಿಲ್ಲ, ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ ಅಂದಂಗೆ ಆಗಿದೆ ನೋಡು. ನೀನು ಒಂದು ಮಾತು ಕರ್ವಾಲೋ ಸಾಹೇಬ್ರಿಗೆ ಹೇಳಿ ಗಟ್ಟಿ ಮನಸ್ಸು ಮಾಡಿ ಮದುವೆ ಮಾಡು, ಎಲ್ಲ ಸರಿ ಆಗ್ತದೆ ಎಂದೆ. ಏನ್ ಸರಿ ಹೋಗ್ತದೋ ಏನ್ ಕತೆನೋ. ಆ ಮಂದಣ್ಣ ಬೇರೆ ಅಪ್ಪ ಸತ್ ಮೇಲೆ ಹುಟ್ಟಿದ ಹುಡುಗ ಅಂತ ಒಂದು ಪುಕಾರು. ನಾನು ಬಡವ, ಬಹಳ ಜನಕ್ಕೆ ಸಮಜಾಯಿಸಿ ಮಾಡ್ಬೇಕಾಗುತ್ತೆ ಎಂದು ಮಂದಣ್ಣನ ಜನ್ಮ ವೃತ್ತಾಂತ ಇತ್ಯಾದಿಗಳನ್ನೆಲ್ಲ ತೆಗೆದು ಏನೋ ಒಂದು ರೀತಿ ಚೌಕಾಸಿ ವ್ಯಾಪಾರ ಆರಂಭ ಮಾಡಿದ. ನನಗೆ ಈ ಮಾತನ್ನು ನಿಲ್ಲಬೇಕೆನ್ನಿಸಿತು. ಹಿಂಗೆಲ್ಲ ಹೇಳೋರ ಮಾತು ತಗೊಂಡು ವ್ಯವಹಾರ ಮಾಡೋಕ್ಕಾಗಲ್ಲ, ಅವಕ್ಕೇನು ಕೊನೆ ಮೊದಲಿರಲ್ಲ. ನೀ ಬೇಕಾದರೆ ಈಗಿಂದೀಗಲೇ ಹೋಗಿ ನಿನ್ನ ವಿಷಯ ಹೇಳ್ತಾರೆ ಕೇಳು, ಆಗ ಗೊತ್ತಾಗುತ್ತೆ ಕಂಡೋರಾತ್ಮೀಯ ರೀತಿಗೆ ಏನ್ ಬೆಲೆ ಕೊಡ್ಬೇಕಂತ ಎಂದೆ. ನಾನು ಯಾವ ಉದ್ದೇಶವೂ ಇಲ್ಲದೆ ಹೀಗೆ ಹೇಳಿದ್ದೆ. ರಾಮಯ್ಯ ಮಾತ್ರ ದಿಗಿಲು ಬಿದ್ದವನಂತೆ ಕಂಡ. ಗಟ್ಟಿಯಾಗಿ, ಹೇಳ್ತಾರೆ ಹೇಳ್ದೆ ಏನು, ಹೆಣ್ಣೆತ್ತೋರ್ ಕಷ್ಟ ಸುಖ ಹೆಣ್ಣೆತ್ತೋರಿಗೆ ಗೊತ್ತು, ಮಾಡಿದವ್ರ ಪಾಪ ಆಡಿದವ್ರ ಬಾಯಂಗೆ, ಇಲ್ಲಿ ತನಕ ಬರೋ ಹಂಗೆ ಬೊಗಳಿದಾರು ಅಂದಮೇಲೆ ಎಂದು ಗಾಬರಿಯಿಂದ ಕೂಗಿದ. ನನ್ನ ಹತ್ರ ಯಾರು ಏನು ಹೇಳಲ್ಲ ರಾಮಯ್ಯ, ಸುಮ್ಮನೆ ಲೋಕರೂಢಿ ಆಗಂದೆ ಅಷ್ಟೇ ಎಂದು ಸಮಾಧಾನ ಮಾಡಲತ್ನಿಸಿದೆ. ಹೇಳಲಿ ಬಿಡಿ, ಹೇಳಿದರೆ ನಂಗೇನು ಹೆದರಿಕೆಯಾ, ನನ್ನ ಮನಸ್ಸು ಉಳ್ಳುಳ್ಳಂಗಂತೆ, ನಂಗೇನು ಎಂದು ಒದರಾಡಿದ. ಯಾವುದೋ ನನಗೆ ಗೊತ್ತಿಲ್ಲದ ಸಮಾಚಾರವೊಂದನ್ನು ನನ್ನ ಮಾತು ಕೆದಕಿತ್ತು. ನೋಡೋಣ, ಕರ್ವಾಲೋ ಸಾಹೇಬ್ರಿಗೆ ಒಂದು ಮಾತು ಹೇಳ್ತೀನಿ ಎಂದು ಪ್ರಭಾಕರನ ಕಡೆ ತಿರುಗಿ, ನೀವು ಯಾವಾಗ ಇರ್ತೀರಾ ಸ್ವಾಮಿ ಆಫೀಸ್ನಾಗೆ ಎಂದು ಕೇಳಿದ. ಯಾಕಪ್ಪ ಎಂದು ಗಾಬರಿಯಿಂದ ಪ್ರಭಾಕರ ಕೇಳಿದ. ನಾ ಯಾವ ಬೆಕನಾಸಿ ಅಂತ ನನ್ನ ಆಫೀಸ್ನೊಳಗೆ ಬಿಡ್ತಾರೆ ಸ್ವಾಮಿ ಎಂದು ನಾರ್ವೆ ರಾಮಯ್ಯ ಗುಣಗಿದ. ನಾರ್ವೆ ರಾಮಯ್ಯನ ನಿರ್ಗಮನದ ಅನಂತರ ನನಗೆ ಮಂದಣ್ಣನ ಮೇಲೆ ಜಿಗುಪ್ಸೆ ಬಂದಿತು. ನನ್ನ ಜೀವಮಾನದಲ್ಲಿ ಎಂದು ನಾನು ಮದುವೆ ದಳ್ಳಾಳಿ ಕೆಲಸ ಮಾಡಿರಲಿಲ್ಲ. ನಾನು ಪ್ರಭಾಕರ ಸೇರಿಕೊಂಡು ಮುಂದಿನ ಉಪಾಯ ಚಿಂತಿಸಿದೆವು. ಕರ್ವಾಲೋರಿಗೆ ಹೇಳಿ ಮಂದಣ್ಣನಿಗೆ ಒಂದು ಕೆಲಸ ಕೊಡಿಸಬೇಕೆಂದು ಯೋಚಿಸೆವು. ಆದರೆ ಈ 1 ತಿಂಗಳೊಳಗಾಗಿ ಮದುವೆಯಾಗದೆ ಹೋದರೆ ಆಮೇಲೆ 6 ತಿಂಗಳು ಮದುವೆ ಮುಡ್ತಾನೇ ಇಲ್ಲ ಎಂದು ಮಂದಣ್ಣ ಬೆದರಿಕೆ ಹಾಕಿದ್ದ. ಅದನ್ನು ಪ್ರಭಾಕರ್ಗೆ ಹೇಳಿದೆ. ಅವನ ಮುಖದ ಚಿಂತೆ ಇನ್ನಷ್ಟು ದ್ವಿಗುಣವಾಯಿತು. ಅವನು ಇದ್ದಕ್ಕಿದ್ದಂತೆ, ಸರ್ ನಮ್ಗೆ ಆಗ್ಬೇಕು ಸರ್ ಈ ವ್ಯವಹಾರ, ಇವರು ಯಾರು ಮರ್ಯಾದಸ್ಥರ ಥರ ಕಾಣೋಲ್ಲ, ನಾಳೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಮತ್ತೆ ರಾಮಯ್ಯ ಹಿಡಿದುಕೊಂಡು ನಮಗೆ ದಬಾಯಿಸ್ತಾನೆ ಎಂದ. ನನಗೂ ಅವನಂತೆಯೇ ಅನಿಸಿತು. ಆದರೆ ಈಗ ಹಿಡಿದುದನ್ನು ಬಿಡೋ ಆಗಿರಲಿಲ್ಲ. ಈಗ ಒಂದು ಕೊನೆ ಮಿಡಿಸಬೇಕಾಗಿತ್ತು. ಪ್ರಭಾಕರನ ಜೊತೆ ಸಂಶೋಧನಾ ಕೇಂದ್ರಕ್ಕೆ ಹೋದೆ. ಕರ್ವಾಲೋ ಸಾಹೇಬ್ರಿಗೆ ಈ ಮದುವೆಯಂತ ತರಲೆ ವಿಷಯ ಹೇಳೋದು ಬೇಡವೆಂದುಕೊಂಡು, ಸರ್ ಮಂದಣ್ಣನಿಗೆ ಒಂದು ನೌಕರಿ ಸಿಗಲಿಲ್ಲ ಅಂತ ಬೇಸರ ಮಾಡಿಕೊಂಡು ಎಲ್ಲೆಲ್ಲೋ ತಿರುಗುತ್ತಿದ್ದಾನೆ ಸರ್, ನನ್ನ ಹತ್ರ ಮಿನಿಸ್ಟ್ರಿಗೆ ಒಂದು ಅರ್ಜಿ ಬರೆದು ಕೊಡಿ ಅಂತ ಬಂದಿದ್ದ ಅಂದೆ. ಕರ್ವಾಲೋ ಕೋಪದಿಂದ, ಸ್ಟುಪಿಡ್ ಫೆಲೋ, ಅಯೋಗ್ಯ, ನನ್ನ ಹತ್ರ ಬಂದು ಒಂದು ಪಿಯೂನ್ ಕೆಲಸ ಕೊಡಿಂದ ನಾಚಿಕೆ ಆಗೋದಿಲ್ಲ ಅವನಿಗೆ, ನನ್ನ ಶಿಷ್ಯ ಅಂತ ಅನಿಸ್ಕೊಂಡು ಪಿಯೂನ್ ಆಗ್ತೀನಿ ಅನ್ನೋದಕ್ಕೆ ಗಮಾರವನು ಎಂದು ಹುರಿದು ಬಿದ್ದರು. ಇಲ್ಲ ಸರ್, ಬರೀ ಹೊಟ್ಟೆಪಾಡಿಗೆ ಅವನು ಆಗಾಡ್ತಿಲ್ಲ ಸರ್, ಏನೋ ಕಾಂಪ್ಲಿಕೇಶನ್ ಬಂದಿದೆ ಅವನಿಗೆ, ಏನೋ ಫ್ಯಾಮಿಲಿ ತೊಂದರೆಗಳು ಎಂದೆ. ಆಲ್ ರೈಟ್, ಅವನ ತೊಂದರೆ ಏನಿದ್ರು ಪರಿಹರಿಸೋಣ, ಆದರೆ ಅವನು ಏನಾಗಬೇಕೆನ್ನೋದು ನನಗೆ ಗೊತ್ತು. ಅವನು ಇನ್ನೂ ತಿಳಿದುಕೊಳ್ಳೋದು ಸಾಧಿಸೋದು ಭಾಳ ಇದೆ. ಪ್ಯೂನ್ ಕೆಲಸ ಅಟೆಂಡರ್ ಕೆಲಸ ಅಂತ ಅಂಗಲಾಚಬಾರದು ಅಷ್ಟೇ, ಶೇಮ್ ಎಂದರು. ನಾನು ಬೆಚ್ಚಿಬಿದ್ದೆ. ಪ್ರಭಾಕರ ಚಡಪಡಿಸಿದ. ನನಗೆ ಏನೂ ಸರಿಯಾಗಿ ಗೊತ್ತಾಗಲೇ ಇಲ್ಲ. ಈ ಮಂದಣ್ಣ ಮಂಗ ಸೂಳೆ ಮಗ ಪಿಗ್ಮೆಟನ್ನು ಹೊತ್ಕೊಂಡು ತಿರುಗ್ತಾ ಇದ್ದ. ಕರ್ವಾಲ ನೋಡಿದರೆ ಇವನು ಭಾರಿ ಪ್ರತಿಭಾವಂತ ಅನ್ನೋ ಥರ ಹಾಗೆ ಹೇಳ್ತಾರೆ. ಇರೋ ವಿಷಯ ಹೇಳ್ತೇನೆ ಎಂದು ಯೋಚಿಸಿದೆ. ನೀವು ಕೆಲಸ ಕೊಡದೆ ಇದ್ದುದಕ್ಕೆ ಅವನ ಮಾವ ಹೆಣ್ಣು ಕೊಡಲ್ಲ ಅಂತ ಹೇಳಿ ತಿರಸ್ಕರಿಸಿದನಂತೆ ಸರ್ ಎಂದೆ. ಐಸಿ ಎನ್ನುತ್ತಾ ಕರ್ವಾಲೋ ದಿಗ್ಭ್ರಾಂತಿ ಎಂಬಂತೆ ಬಿಡುಗಣ್ಣು ಬಿಡುತ್ತಾ ಕುಳಿತು ಬಿಟ್ಟರು. ಮಂದಣ್ಣ ಅವರಿಗೆ ಇದ್ದಕ್ಕಿದ್ದಂತೆ ಪ್ರೇಮ, ಕಾಮ, ಕೋಪ, ತಾಪ ಇತ್ಯಾದಿ ಅರಿಷಡ್ ವರ್ಗಗಳನ್ನು ಹೊಂದಿರುವ ಮಾನವನಂತೆ ಕಾಣತೊಡಗಿದ. ಈವರೆಗೂ ಅವರಿಗೆ ಅವನು ಹೋಮೋಸೆಪಿಯನ್ ವರ್ಗದ ಒಂದು ಅಪೂರ್ವ ಸ್ಪೆಸಿಮನ್ ಮಾತ್ರವಾಗಿದ್ದ. ಇದನ್ನೆಲ್ಲ ಕೇಳಿದ ನಂತರ ಕರ್ವಾಲೋ ಚಿಂತಾಕ್ರಾಂತರಾದರು. ತಕ್ಷಣದಲ್ಲಿ ಅವರು ಅವನಿಗೆ ಯಾವುದೇ ಕೆಲಸ ಕೊಡುವಂತೆಯೂ ಇರಲಿಲ್ಲ. ಅದು ಅಲ್ಲದೆ ಚಿಲ್ಲರೆ ಜಮಾನಿಕೆ ಕೆಲಸ ಕೊಡಲು ಅವರು ತಯಾರಿರಲಿಲ್ಲ. ಏಕೆಂದರೆ ಜವಾನನೊಬ್ಬನೊಡನೆ ಸಾಹೇಬರು ಅಷ್ಟೊಂದು ಆತ್ಮೀಯವಾಗಿರುವುದು ಹೇಗೆ? ಇದರೊಡನೆ ಇನ್ನೊಂದು ತಿಂಗಳು ಕಳೆದರೆ ಆಮೇಲೆ ಮದುವೆ ಮುಹೂರ್ತವೇ ಇಲ್ಲವಂತೆ ಎಂಬುದನ್ನು ಹೇಳಿದೆ. ಕರ್ವಾಲೋ ಇನ್ನಷ್ಟು ಮುಖ ಹಿಂಜಿಕೊಂಡು ಕುಳಿತರು. ಕೊನೆಗೆ ನಾನು ಸಮಸ್ಯೆ ಬಗೆಹರಿಸಿದೆ. ನಾರ್ವೆ ರಾಮಯ್ಯ ಬಂದಾಗ ಕರ್ವಾಲೋ ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡಿಬಿಡು, ಸಂಸಾರ ಒಂದೀಗ ಅಂತ, ಆದರೆ ನನಗೆ ಕೆಲಸ ಕೊಡಿಸೋದು ಸುಲಭ ಆಗುತ್ತೆ ಅಂತ ಹೇಳುವುದು ಎಂದು. ನನ್ನ ಉಪಾಯ ಕರ್ವಾಲೋರಿಗೆ ಉಪಯೋಗ ಆಯಿತು. ಆಗಲಿ, ಅದಕ್ಕೇನಂತೆ, ಪೂರ್ ಪೆಲೋ, ಮದುವೆ ಅಂದರೆ ಕೊಂಚ ಜವಾಬ್ದಾರಿಯುತವಾಗಿ ವರ್ತಿಸಬಹುದು ಎಂದರು. ಈಚೆಗೆ ಪ್ರಭಾಕರನೊಡನೆ ಹೊರ ಬಂದಾಗ ಪ್ರಭಾಕರ ಒಂದು ವಿಷಯ ತಿಳಿಸಿದ. ಗೂವೆ ಮುಖದ ನಾಗರಾಜ ರಿಸರ್ಚ್ ಸ್ಟೇಷನ್ನಿನ ಸಹೋದ್ಯೋಗಿಯೊಬ್ಬನೊಂದಿಗೆ ಕರ್ವಾಲರಿಗೂ ಮಂದಣ್ಣನಿಗೂ ಯಾವ ರೀತಿ ಸಂಬಂಧ ಎಂದು ಸಂಶಯ ವ್ಯಕ್ತಪಡಿಸಿ, ಮುದುಕ ಏಂತಿ ಬಿಟ್ಟು ದೂರ ಇರ್ತಾನಲ್ಲ, ಮಂದಣ್ಣನನ್ನೇ ಏಂತಿ ಮಾಡ್ಕೊಂಡಿದ್ದಾನೆ ಎಂದು ಏಯವಾಗಿ ಮಾತಾಡಿದ್ದನಂತೆ. ಅಂತೂ ಪೊಲೀಸರಿಂದ ಹಿಡಿದು ನಾಗರಾಜನವರೆಗೆ ಎಲ್ಲರೂ ಕರ್ವಾಲರ ಬಗ್ಗೆ ಮೇಧ ದೃಷ್ಟಿ ಬೀರುತ್ತಲೇ ಇದ್ದರು, ತಮ್ಮದೇ ಆದ ರೀತಿಯಲ್ಲಿ. ನನ್ನನ್ನು ಅವರ ಲ್ಯಾಬಿಗೆ ಕರೆದುಕೊಂಡು ಹೋಗಿ ಅವನೇ ಮಾಡಿದ ಎನ್ಲಾರ್ಜರ್ ಇತ್ಯಾದಿಗಳನ್ನೆಲ್ಲ ತೋರಿಸಿದ. ಆತ ತೆಗೆದಿದ್ದ ಅನೇಕ ಉಡುಪಟಗಳ ಮ್ಯಾಕ್ರೋ ಚಿತ್ರಗಳನ್ನೆಲ್ಲ ತೋರಿಸಿದ. ನಾನಂತೂ ಆ ದುಂಬಿ ಮಿಡತೆ ಚಿಟ್ಟೆಗಳ ಅದ್ಭುತ ರೂಪರಚನೆಗಳನ್ನು ನೋಡಿ ಮರಳಾಗಿ ಹೋದೆ. ಅನೇಕ ಬಾರಿ ರಾತ್ರಿಯಾದ ನಂತರ ನಮ್ಮ ಮನೆ ದೀಪಕ್ಕೆ ಬಂದು ಬೀಳುತ್ತಿದ್ದ ದುಂಬಿ ಮಿಡತೆಗಳನ್ನು ಮೆಟ್ಟು ತೆಗೆದುಕೊಂಡು ಚಚ್ಚಿ ಸಾಯಿಸುತ್ತಿದ್ದೆ. ಇನ್ನು ಮೇಲೆ ಅವುಗಳನ್ನು ಗಮನಿಸಬೇಕೆಂದು ನಿರ್ಧರಿಸಿದೆ.